ನನ್ನ ಕಣ್ಣಿಗೆ ಬೀಳ್ತದ. ತಡೆ ಒಂದು ನಿಮಿಷ ಶಾಡೋ ಬೀಳ್ತಾ ಇದೆ. ಇಲ್ಲ ಶಾಡೋ ಇಲ್ಲ, ಅಲ್ಲಿ ಬೀಳ್ತದ ನೋಡಿ. ಶಾಡೋ ಬಿದ್ರೆ ಬೇಡ. ಬೇಡವಾ? ಹಾಂ ರೆಡಿ ಆಕ್ಷನ್. ಹೌದು ಯಾಕೆ ಸೇರಿ ಬರಲ್ಲ ಆಗ್ತ್ಯಾ? ಇವಾಗ ಆಗ್ತ್ಯಾ? ಕೈಲಿ ಹಿಂಗ್ ಹಾಕೊಂಡು ಒಂದೊಂದೇ ಡ್ರಾಪ್ ಬಿಡಕು, ಈ ಕಡೆಗೆ ಈ ಕಡೆಗೆ ಕಣ್ಣ ನೀರು ತುಂಬಿಕೊಂಡ ಕಾಣಿಸಕ್ಕಷ್ಟೇ. ಈ ಕಣ್ಣು ಬಡಿಸ್ತಾರೆ ನೀರು ಕಡಿಗೆ ಬಿಡ್ಬೇಕು. ಒಂದು ನಿಮಿಷ. ಏ ಆ ತರ ಅಲ್ಲ, ಒಂದ್ ಬಳ್ಳಿ ಇಕ್ಕಿ ಹಿಂಗ್ ಒಂದ್ ಡ್ರಾಪ್ ಹಾಕಪ್ಪ. ನೀವ್ ಮಲ್ಕೊಳ್ಳಿ ಪೊಸಿಷನ್ಗೆ. ನೀರು ಕಣ್ಣಾಗ ನೀರು ಬೀಳ್ತಾರೆ. ಅದೇ ಹಿಂಗಿದ್ರೆ ತಾನೇ ಹಾಕಕ್ಕಲ್ಲ ನಾನು. ಗೊತ್ತಾಯ್ತಾ? ಇಲ್ಲಿ ಕಣ್ಣಾಗ ಇರ್ತಾರೆ ನೀವೇ ಹಾಕೊಂಡ್ಬಿಡಿ. ನೀವೇ ಹಾಕೊಳ್ಳಿ ಅಣ್ಣ. ಗೊತ್ತಾಗಲ್ಲ. ಇಲ್ಲಿಗೆ ಹಾಕ್ಬೇಕು. ಇಲ್ಲಿ ಕುಡಿಕೆ ಐತಲ್ಲ, ಸರಿ ಸರಿ ಬ್ರೋ, ನೀರು ಎಷ್ಟು ಹೇಳ್ತಾ ಹಾಕ್ತೀನಿ. ಓಕೆ ಹಾ ಇದು ಬಿತ್ಕೊಂಡಿದ್ದು. ನೀರು. ಹಾ ಓಕೆ 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 ಬೇಗ 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 ತೀರಿ. ಅಯ್ಯೋ ಹೋಗ್ಬಿಡುತ್ತಕ್ಕ. ರಿಯಾಕ್ಷನ್ ಇಲ್ಲ. ಒಳ್ಳದಲ್ಲಪ್ಪ ಇದು. ಕಣ್ಣಲ್ಲಿ ನೀರು ತುಂಬಿಕೊಂಡ್ರದ್ದು ಏನಂದ್ರೆ ಅದೇ ನಾವು ವಿಕ್ಸ್ ಹಾಕಿ ಬರುತ್ತೆ ಕಣ್ಣ ಹತ್ರ, ತುಂಬಾ ತುಂಬ್ಕೊಂಡಿರುತ್ತೆ. ಇದ್ರಾಗ ಬರ್ತಾನ. ಒಂದ್ಸಲ ಕಣ್ ಪುಳಕ್ಸನ ನೀವು ಅವಾಗ. ರೆಡಿ ಆಕ್ಷನ್. ಓಕೆನಾ? ನೀರು ತಂದ್ಕೊಡ್ತೀನಿ. ಏನ ಅದನ್ನ ಗೊತ್ತಿಲ್ಲ, ಅವ್ರ ಕೈ ಮಾಡಿಸ್ತೀನಿ. ಮಲ್ಕೊಂಡು ನಾನು ನೋಡ್ತೀನಲ್ಲ, ಮಲ್ಗು. ಇಷ್ಟು ನೋಡ್ತೀನಲ್ವ ನಾನು, ಕಣ್ಣು ಮುಚ್ಚಿದಂಗೆ ಕಾಣಿಸ್ಬಾರ್ದು. ನೀವು ಎದ್ದೇಳಿ ಈ ಕಡೆ ಬಂದ್ಬಿಡಿ. ನಿಮ್ಮ ಜಾಗದಲ್ಲಿ ಅವ್ರು ಕೂತ್ಕೊಂಡು ಮೊಬೈಲ್ ಹೆಂಗ್ ಇಟ್ಕೊತಾರೆ ಅಲ್ಲಾಡ್ಸ್ಬಿಡಿ. ಫೋನ್ ಹೆಂಗ್ ಹಿಡ್ದಿದ್ರೆ ಹಂಗೆ ಕೊಡಿ. ಇಷ್ಟು ನೋಡ್ತೀನಿ ನೋಡಿ. ಕಣ್ಣು ಮುಚ್ಚಿದಂಗೆ ಇದೆಯಾ? ಇವಾಗ ಸ್ವಲ್ಪ ಬಗ್ಗೆ ಹಿಂಗಿರ್ತೀನಲ್ವ. ಓಕೆ 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 ಓಕೆ. ಹಾಗಾದ್ರೆ ನನ್ನ ಲುಕ್ ಇಲ್ಲಿರ್ಬೇಕು. ಒಂದು ನಿಮಿಷ ಸ್ವಲ್ಪ ಬಗ್ಗೆ ಕೇಳ್ತೀನಿ. ಬಗ್ಗೆ ಇರ್ತೀನಿ. ಸ್ವಲ್ಪ ಚೆಂಡೈತಿ. ಇಷ್ಟು ಇದು ಓಕೆ ಅಕ್ಕ. ಇದು ಸಾಕು. ಇದು ಈಗ ಬಿಟ್ರಲ್ಲ ಸ್ವಲ್ಪ ಕಣ್ಣು ಮುಂದಕ್ಕೆ ಬಿಟ್ರಲ್ಲ, ಅದು ಓಕೆ ಅಂತೀವಿ. ಇದು ಓಕೆನಾ? ಇದು ಓಕೆ. ಇದು ಚೆಲ್ಲಿ ನೋಡು. ಗ್ಲಾಸ್ ನೀರು ಅದೇ ಹೇಳ್ತಲ್ಲ, ಸ್ವಲ್ಪ ನೋಡಿ. ಆಯ್ತು ಚೆಕ್ ಮಾಡಿ. ಇದು ಯಾರು ಅವ್ರನ್ನ ಚೆಕ್ ಮಾಡಬೇಕು. ಅವ್ರು ಬಿಸಿ. ಕರೆಕ್ಟಾಗಿ ಮಲ್ಕೊ. ಚಾಚಿದ ಬೇಡ, ನಿನ್ಗೆ ಸ್ವಂಟ ಬೇಕಷ್ಟೇ. ನಿನ್ ಕಾಲ್ ಪೂರ ಚಾಚಿ ಅಲ್ಲ, ಆದ್ರೂ ಆರಾಮ ಪ್ರೇಮ್ ಸಿಗ್ಬೇಕಲ್ಲಪ್ಪ. ಪ್ರೇಮ್ ಮತ್ತೆ ನಾ ಪ್ರೇಮ್ ಚೇಂಜ್ ಮಾಡ್ಬೇಕು ಈಗ. ಇವಾಗ ನಾನು ಅದೇ ಪೊಸಿಷನ್ ಹಂಗೆ ಅಡ್ಜಸ್ಟ್ ಮಾಡ್ಕೋಬೇಕು ಈಗ. ರೆಡಿನಾ? ಮಲ್ಗು ಹೇಳ್ತೀನಿ. ರೆಡಿ. ಕಾಲು ಮರ್ಕೊಂಡೆ ಹಿಂಗಿರ್ತಾನೆ. ಚಿರು ಸರ್ ಹಿಂಗೆ ಮಾಡೋದು. ಯಾರು? ಅವರು ಹಿಂಗೆ ಕೊಟ್ಬಿಟ್ಟು ಬನ್ನಿ ಅಂದ್ರೆ ಕೇಳಲ್ಲ. ಆಮೇಲೆ 4-5 ಸಲ ಇಷ್ಟೇ ನೋಡಕ್ಕೆ ಬರುತ್ತೆ. ಅಂದ್ರೆ ಫಸ್ಟ್ ನೀವು ಕರೆಕ್ಟ್ ನೋಡು. ಅದು ಇದು ಪ್ಯಾಂಟ್ ಕಾಣಿಸಲ್ಲ, ಈ ಕಡೆ ಅರ್ಧ ಕಾಣಿಸುತ್ತೆ. ಒಂದ್ ಸ್ವಲ್ಪ ಮಾಡಿ ನೋಡು. ಇಲ್ಲೈತಲ್ಲ 1.1 ನಿಮ್ದು ಏನಾಗಲ್ಲ.
ಸ್ವಲ್ಪ ಇದ್ದದ್ದು ನೀವು ಅವ ನೋಡೋದು ಆಲೋಕಿರ್ಲೇಬೇಕಾದ್ರೆ ನಿಂದು ಕ್ಯಾಮ್ರಾಗೆ ನೋಡ್ಬೇಕು ಹಿಂಗೆ ಬರುತ್ತಿಲ್ಲ ಹಿಂಗೆ ಬರುತ್ತೆ ನಾನು ನೋಡ್ತಾ ಇರೋದೇ ಈ ಕಡೆ ನೋಡಕ್ ಬರಲ್ಲ ಈ ಕಡೆ ನೋಡಕ್ ಬರಲ್ಲ ಈ ಕಡೆ ನೋಡಿದ್ರ ಈ ಕಡೆ ನೋಡಿದ ಪಿಕ್ಚರಲ್ಲಿ ಕಿರಣ್ ಅಣ್ಣ ಇಲ್ಲಿ ನೋಡೇನು ಇಲ್ಲಿ ಲುಕ್ ನೋಡಿ ಇಲ್ಲಿ ಐತಲ್ಲ ನಿಮ್ಗೆ ಆ ಕೈ ನೋಡ್ಬೇಕಾ ಇಲ್ಲಿ ನೋಡಿದ್ರೆ ಇದು ಹಿಂಗ್ ಹೋಗುತ್ತೆ ಕಣ್ಣು ನಿದ್ದೆ ಮಾಡತ್ತರ ಮಲ್ಗಿ ನೀವ್ಯಾಕೆ ಕಣ್ ಬಿಟ್ಕೊಂಡಿರ್ತೀರಾ ಮಲ್ಗಿ ತಕ್ಷಣ ಕಣ್ ಮುಚ್ಚಿ ಅಣ್ಣ ನೀನ್ ಹೇಳಿ ಕ್ಯಾಮರಾ ನೋಡಿ ಅಂತ ಅದಕ್ಕೆ ಡೈಲಾಗ್ ಬರುತ್ತೆ ಕರೆ ಹೌದಾ ಆಮೇಲೆ ಕಣ್ ಈ ಬಿಟ್ಬಿಟ್ಟೆ ಕಡೆ ನೋಡಿದ್ರ ಈ ಕಣ್ಣು ಈ ಕಡೆ ಹೋಗುತ್ತೆ ಈ ಕಡೆ ಹೋಗುತ್ತೆ ನೋಡಿ ಈ ಕಡೆ ನೋಡಪ್ಪ ನೀನು ನೋಡ ಯಾವ ಕಡೆ ಹೋಗುತ್ತೆ ನೋಡು ಆ ಕಡೆ ಹೋಗುತ್ತೆ ಈ ಕಡೆ ನೋಡಪ್ಪ ನೀ ಈ ಕಡೆ ನೋಡು ಹಿಂಗೆ ನಾನು ಇಲ್ಲೇ ನೋಡ್ಬೇಕು ನೋಡೋದಾಗ ಆಯ್ತಾ ಕ್ಯಾಮರಾ ನೋಡಿ ಈಗ ಹಿಂಗೆ ಬರುತ್ತಲ್ಲ ಆಮೇಲೆ ಹಿಂಗೆ ಹಿಂಗೆ ಬರುತ್ತೆ ಮಗ. ಆಯ್ತಲ್ಲ ಬಾ ಇಷ್ಟೇ ನೋಡು ಬಿಡಿನಾ? ಅದೆಲ್ಲ ಮುಂದೆ ಹೇಳ್ತೇನೆ ಅಂತ ಯಾಕೆ ಯಾವ ಥರ ಆಡಿಯನ್ಸ್ಗೆ ನಮ್ಮ ಅಮ್ಮನ ಮೇಲೆ ಮಾಡ್ಕೊಂಬಿಟ್ಟೆ ಯಾರು ಆಡಿಯನ್ಸ್ಗೆ ಪ್ರತಾಪು ಹೆಂಗೆ ನಾವು ಹಿಂಗೆ ನಾವು ಆಯ್ತಲ್ಲ ಬಾ ಅದೊಂದು ಮನೆ ಕಳಿಸಿ ಮಾಡ್ತೀನಿ ನಮ್ಮ ಅಮ್ಮ ಬ್ಯಾಗ್ ನೋಡ್ಕೊಂಡ ಬ್ಯಾಗ್ ಮತ್ತೆ ಇಲ್ಲಿಕ್ಕಿದ್ರ ಅಲ್ಲ ನಾನು ಇಲ್ಲಿ ಬ್ಯಾಗ್ ತೊಳಿದ್ರೆ ಅದನ್ನ ಅಲ್ಲಿ ಮೂಲೆಯಲ್ಲಿ ಇಕ್ಕಿದ್ರೆ ಆ ಮೂಲೆಯಲ್ಲಿ ಇಕ್ಕು ಇಲ್ಲ ಮೇಲಿಕ್ಕು ಇಲ್ಲ ಅಲ್ಲೇ ಇಡೋ ನಿಮ್ಮಿಬ್ಬರ ಮಧ್ಯೆ ಇಡಕ್ಕೆ ಅಲ್ಲಿ ಖಾಲಿ ಐತೆ ಸಿಗಕ್ಕೆ ಬಿಡಿ ಬಿಡಿ ಹೇಳು ಮುಗಿದು ಅಯ್ಯೋ ಯಾಕೆ ಎಷ್ಟು ಬರಿ ಮಾಡ್ತಾರ ಬ್ಯಾಗ್ ಫುಲ್ ಪೊಸಿಷನ್ ಬಾ ಟೇಕ್ ಪೊಸಿಷನ್ ನಮ್ಮ ಬ್ಯಾಗಲ್ಲಿ ಬನ್ನಿ ಪೊಸಿಷನ್ ಬಾ ಅಲ್ಲ ಐತಲ್ಲ ಅವ್ರು ಏನು ಮಾಡ್ತಾ ಇಲ್ಲ ನೀವೇನ್ ಮಾಡ್ತಾ ಆಯ್ತು, ಇರೋದು? ಆಯ್ತು. ಅಣ್ಣ ಈ ಕಡೆ ಬಾ ಓಕೆನಾ ಅವ್ರಂಗ್ ಮಾಡಕ್ ಸಾಧ್ಯನೇ ಇಲ್ಲ ಅವರು ಹಾ ಕುಪ್ಪೇಶನ್ನು. ರೆಡಿ ಹಾ, right. ಅಮ್ಮ ನಿಮ್ಮ ಸ್ವಲ್ಪ ಕರಡಿ ಕಾಣಿಸ್ಬಿಟ್ಟೈತೆ ಚೆಕ್ ಮಾಡಿ ಹೌದಾ ಕಾಣಿಸಿಲ್ಲ ಕನ್ನಡ ಇದು ಬಯಸ್ಬ ಇದು ಚೆನ್ನಾಗಿದೆಯಲ್ಲ ಕ್ಯಾಮ್ರಾ ಇದು ಓಕೆ. ಇದು ಓಕೆ. ಮತ್ತೆ ನೆಕ್ಸ್ಟ್ ಇವಾಗ ಬರ್ತದೆ ಯಾಕೆ ಅವನೇ ಇಲ್ಲೇ ಉಳಿಸ್ಕೊಂಡ್ಬಿಡ್ತೀರಾ ಚಂದುನ ಇಲ್ಲ ನಮ್ಮ ಮನೆ ಐತಿ ಹೆಂಗ್ ಹೋಯ್ತೆ ರಿವಲ್ ಹಾ ಹೊಡ್ಕೊಂಡು ಅಲ್ಲಿ ನಿಮ್ದು ಮನೆ ಇಲ್ಲಿ ಈ ರೂಟ್ ಹೋಗ್ತಾನೆ ನಿಮ್ದು ಎಲ್ಲಿ ಹೋಗ್ತೀರ ನಿಮ್ದು ಎಲ್ಲ ರೂಟು ಹಾಂ ನಿಮ್ದು ಸೆಕೆಂಡ್ ಸ್ಟೇಜ್ ನಿಮ್ದು ಸೆಕೆಂಡ್ ಸ್ಟೇಜಾ ಬಸ್ ಸಿಗುತ್ತೆ ಎಷ್ಟು ಗಂಟೆವರೆಗೂ ಇರುತ್ತೆ ಸರಿ ಇಲ್ಲಾಂದ್ರೆ ಹೋಗ್ಬಿಡಪ್ಪ ನಾನು ಮತ್ತೆ ಮಾಡ್ತೀನಿ ಹಾಂ ಇಲ್ಲಾಂದ್ರೆ ಅಕ್ಕ ನಾನು ಕಳಿಸ್ತೀನಂತೆ ಈಗ ಸಿಕ್ಕರೆ ಈಗ ಹೋಗ್ಬಿಡಿ ಮತ್ತೆ 11 ಗಂಟೆ ಇಲ್ಲ ಇದು ಇಲ್ಲ ಇಲ್ಲ ನಾನು ಮಾಡ್ತೀನಿ ಅಕ್ಕ ನಾನು ಕಳಿಸ್ ನಾ ಬೈಕಲ್ಲಿ ಏ ರ್ಯಾಪಿಡೋಗೆ ದುಡ್ಡು ವೇಸ್ಟ್ ಮಾಡ್ತೀಯ ಅಷ್ಟು ಇಲ್ಲಾಂದ್ರೆ ರ್ಯಾಪಿಡ್ 30 ಸಿಗೋದು ರೂಪಾಯಿ ಅಷ್ಟೇ ಹೌದಾ? ರ್ಯಾಪಿಡ್ ಸಿಗೋದು ನೋಡು ಟೈಮ್ ಆದ್ರೆ ಅವ್ರು 30 ರೂಪಾಯಿ ಅನ್ ಟೈಮ್ ಅಲ್ಲಿ 11:30 ಬರೀ 30 ಸಿಗಲ್ಲ ರೂಪಾಯಿ ಸಿಗಲ್ಲ ಸಿಗುತ್ತೆ ಸಿಗಲ್ಲ ಹಾಂ ಸಿಗಲ್ವಾ ಸಿಗಲ್ಲ ಅಪ್ಪಿ. ಇವಾಗ ಸಿಗಲ್ಲ ಟೈಮ್ ಆಗ್ತದ್ರೆ ಮತ್ತೆ ನಾನು ರ್ಯಾಪಿಡ್ ಹೊಡಿತಾ ಇರೋದು ನನಗೆ ಗೊತ್ತಾಗಲ್ಲ ನಾನು ರ್ಯಾಪಿಡ್ ಹೊಡಿತೀನಿ ನೋಡಿ ನೀವು ಟೈಮ್ ಇದ್ರೆ ಆಮೇಲೆ ಕಡೆ 10:44 ಈಗ ಇವಾಗ ಹೋದ್ರೆ ಅಲ್ಲಿ ಸಿಗುತ್ತೆ ಬಸ್ಸು ಅಂತ ಹೇಳ್ತಾರೆ ಲಾಸ್ಟ್ ಬಸ್ ಸಿಗುತ್ತೆ ಈಗ ಹೋದ್ರೆ ಇಲ್ಲ ಅಂದ್ರೆ ಇಲ್ಲ ಆಯ್ತು ಇನ್ನು ಇಲ್ಲಿಂದ ಹೋಗೋಷ್ಟು ನಡ್ಕೊಂಡು ಹೋಗೋಷ್ಟೊತ್ತಿಗೆ ಆಗುತ್ತೆ ಟೈಮು ಅಲ್ಲೋ ಫೋನ್ ಮಾಡು ಬಸ್ ಸಿಗ್ಲಿಲ್ಲ ಅಂದ್ರೆ ಹಾಂ ಬಸ್ ಸಿಗ್ಲಿಲ್ಲ ಅಂದ್ರೆ ಫೋನ್ ಮಾಡು ಇಲ್ಲಿ ಇದು ಮಾಡ್ತೀವಿ ಹೋಗು ನಿಂದ ಏನೇನಿದೆ ಐಟಮ್ಸ್ ಎತ್ಕೊ ನಂಗೆ ತಗೊಂಡಂಗೆ ಹೋಗು ಇಲ್ಲ ರ್ಯಾಪಿಡ್ ಚೆಕ್ ಮಾಡು ಜಾಸ್ತಿ ಆಯ್ತು ಬಂದ್ಬಿಟ್ಬಿಟ್ಟು ನಾವು ಅಲ್ಲಿಂದ ಇಲ್ಲ ಚೆಕ್ ಮಾಡೋಣ ಅವರು ನಂಗೆ ಇಲ್ಲೇ ಬಿಟ್ಟಿದ್ದವರು ಎಷ್ಟಾಯ್ತು ನೋಡು ಎಷ್ಟಾಯ್ತು ಈಗ ಹೋಗಿ ನೋಡಿ ಎಷ್ಟಾಯ್ತು ರ್ಯಾಪಿಡೋದಲ್ಲಿ ಬಂದ ನೀನು ಹ್ಞೂ ಯಾಕೆ ಅದಕ್ಕೆ ಬೇಗ ಬಂದಿದ್ದು ನಾನು ಇಲ್ಲಾಂದ್ರೆ ಲೇಟ್ ಆಗಿರೋದು ಸ್ವಲ್ಪ ಮುಂದೆ ಶೂಟಿಂಗ್ ಅಂದ್ರೆ ನಾವು ಅನ್ಕೊಂಡ ಟೈಮ್ ಎಲ್ಲ ಮುಗಿಯಲ್ಲ ಸ್ವಲ್ಪ ಲೇಟ್ ಆಗೋದು ಏನ್ ಮಗ ಈಗ ನೋಡ್ಲಕ್ಕ ನೀವು ಏನ್ ಮಗ ಮನಸ್ಸಿನಲ್ಲಿ ಇಷ್ಟೊಂದು ನೋವು ಇಟ್ಕೊಂಡು ಏನೂ ಆಗಿಲ್ಲ ಅನ್ನುವ ರೀತಿಯಲ್ಲಿ ಬದುಕ್ತಾ ಇದೆಯಾ ಇದು ಓಕೆ ಏನ್ ಮಗ ಮನಸ್ಸಿನಲ್ಲಿ ಇಷ್ಟೊಂದು ನೋವು ಇಟ್ಕೊಂಡು ಏನು ಆಗಿಲ್ಲ ಅನ್ನೋ ರೀತಿ ಬರ್ತಿದೀಯ ಇದು ಓಕೆ ಇಲ್ಲಿ ಮಟ್ಟ ಬರುತ್ತೆ ಇಲ್ಲಿ ಮಟ್ಟ ತೊಳ್ತೀನಕ್ಕ ನಾನು ಇಲ್ಲಿಂದ 2 ಸೀಟ್ ಮತ್ತೆ ಜೀವನನೇ ಆಗಿ ಅಲ್ವಮ್ಮ ನಾವು ಅಂದ್ಕೊಂಡಿದ್ದೆ ಒಂದು ಹಿಡಿದೇನೋ ಒಂದು ಸರಿ ಮಡಗಿತ್ತು ಇದು ಕ್ಯಾಮ್ರಾ ಆಂಗಲ್ ಚೇಂಜ್ ಮಾಡಿ ನಾವು ಹಿಂಗೆ ಕೆಳಗೆ ನೋಡ್ತಿರ್ತೀವಲ್ಲ ಕಣ್ಣು ಮುಚ್ಚಿದಂಗೆ ಕಾಣಿಸುತ್ತಲ್ವ ಕ್ಯಾಮ್ರಾ ಹೆಂಗೆ ಚೇಂಜ್ ಮಾಡೋದು ಅಲ್ಲೇ ಇಟ್ಕೊಂಡು ಕಣ್ಗಳು ಕಾಣಿಸ್ಬೇಕಲ್ಲ ಕ್ಲೋಸ್ ಅಪ್ ತರ ತಗೊಳ್ಳಿ ಅವ್ರ ಫೇಸು ನನ್ನ ಫೇಸ್ ಅಲ್ಲ ಆ ಥರ ಮೇಡಮ್ಮ ಇವಾಗ ನಂದು ಇವಾಗ ನನ್ನ ಡೈಲಾಗ್ ನಾನು ತಗೋ ಇನ್ನೂ ಇಲ್ಲ. ಅವ್ರ ಡೈಲಾಗ್ ಹೇಳ್ತಾರಲ್ಲ ಅವ್ರು ತಗೋ ಹಾ ಎರಡು ಒಟ್ಟಿಗೆ ಬರುತ್ತೆ ಬಟ್
ಕ್ಯಾಮ್ರಾ ಡೌನ್ ಮಾಡಿ ಹಿಂಗೆ ನಾವು ಹಿಂಗ್ ನೋಡುವಾಗ ಕಣ್ಣು ಮುಚ್ಚಿದಂಗ್ ಕಾಣಿಸುತ್ತೆ ಅಲ್ಲಿ. ನಾನು ನಿಮ್ಮನ್ನ ನೋಡ್ತೀನಲ್ಲ, ನೀವು ನನ್ನ ನೋಡ್ಕೊಂಡು ಮಾತಾಡ್ತೀರಾ, ಪ್ರಾಬ್ಲಮ್ ಇಲ್ಲ. ನಾನ್ ನಿಮ್ಮನ್ನ ನೋಡೋದು ಅಲ್ಲಿ ಕಣ್ಣು ಮುಚ್ಚಿರೋ ತರ ಕಾಣಿಸುತ್ತೆ. ಇಷ್ಟೊತ್ತವರೆಗೂ ಓಕೆ, ಆತರ ಬಂದಿದ್ರು ಪರವಾಗಿಲ್ಲ. ಇಷ್ಟ ಹಿಂಗೆ ಹಿಡಿಲ್ಲ, ಹಿಂಗೆ ಇಲ್ಲೇ ಕಡಿಮೆ ಚೇಂಜ್ ಮಾಡ ಇಲ್ಲೇ ಅದರಲ್ಲಿ ನಾನಿಷ್ಟು ಹಿಂಗ್ ನೋಡ್ತೀನಲ್ವಾ, ಹಿಂಗ್ ಕಣ್ಣು ಮುಚ್ಚಿದಂಗ್ ಕಾಣಿಸ್ಬಾರ್ದು. ಅಟ್ಲೀಸ್ಟ್ ಇಷ್ಟಾದ್ರೂ ಕಾಣಿಸ್ಬೇಕು. ಇಷ್ಟ ಇಲ್ಲಿಂದ ಕೆಳಗೆ ಗೊತ್ತಾಯ್ತು. ಇಲ್ಲ ಕ್ಯಾಮ್ರಾ ಆಂಗಲ್ ಚೇಂಜ್ ಮಾಡ್ತೀರಾ, ನಾನೇ ಲುಕ್ ಕೊಡ್ಬೇಕಾ? ನಿಮಿಷ ಇವಾಗ ನೀವು ನಮ್ಮ ಕೆಳಗಡೆ ಕಣ್ಣು ಮುಚ್ಚಿದಂಗೆ ಕಾಣಿಸುತ್ತೆ. ಒಂದು ಸ್ವಲ್ಪ ಕಣ್ಣು, ಒಂದು ಸ್ವಲ್ಪ ಕಣ್ಣು, ಸ್ವಲ್ಪ ಮೇಲೆ ನೋಡಿ. ಅಲ್ಲ ಮೇಲೆ ನೋಡ್ಕೊಂಡು ಮಾತಾಡಿದ್ರೆ ನೀವು ಇಲ್ಲಿ ನಾನು ಅದಕ್ಕೆ ಗೊತ್ತಾಗ್ತಿಲ್ಲ, ಅದಕ್ಕೆ ಇಲ್ಲ ಕೈಲಿ ಇಟ್ಕೊಂಡು ಮಾಡ್ಲಿ ಬಿಡಿ, ಮೊಬೈಲ್ ಕೈಲಿ ಇಟ್ಕೊಂಡು ಮಾಡ್ಲಿ, ಸ್ಟ್ಯಾಂಡ್ ಇವಾಗ ಹಿಡ್ಕೊಂಡಿದ್ದಲ್ಲ ಅಷ್ಟು ಮಾಡಿ. ಸ್ವಲ್ಪ ಕಣ್ಣು ರೆಪ್ಪೆ ಸ್ಟ್ಯಾಂಡ್ ಬೇಡ ಐಶ್ವರ್ಯಕ್ಕೆ, ಸ್ಟ್ಯಾಂಡ್ ತೆಗ್ದ್ಬಿಡಿ ಅದು. ಸ್ಟ್ಯಾಂಡ್ ಬೇಡ. ನೀನ್ ಬಾ ಚಂದು, ಅವ್ರ ಪೊಸಿಷನ್ ಕೊಟ್ಬಿಟ್ಟು ಬರ್ತಾರೆ. ಬಾಯ್ಲಿ ಓಕೆನಾ? ಪೊಸಿಷನ್ ಬಾ ಪಟ್ಟಂತ. ಇದನ್ನು ಚೆಕ್ ಮಾಡೋಣ. ಓಕೆ ಕಟ್ ಅಂತ ಹೇಳು. ನೀನ್ ಹೇಳ, ನಾನು ಹೇಳಿದ್ರೆ ನಾನು ಆಕ್ಷನ್ ಹೇಳಿಲ್ಲ, ರೆಡಿ ಅಂತ ಅವ್ರು ಏನಾದ್ರು ಎಲ್ಲಿ ಬಿಡ್ಲಿ, ನೀವು ಕ್ಯಾಮ್ರಾ ನೋಡ್ಬಿಡಿ. ನಾನು ಹೇಳಿದ್ದು ನಾ ಆಕ್ಷನ್ ಹೇಳಿಲ್ಲ, ರೆಡಿ ಆದಾಗ ನೀವು ಡೈರೆಕ್ಟ್ ಸ್ಟಾರ್ಟ್ ಮಾಡ್ಬಿಟ್ಟು ನೀವು ಕಟ್ ಮಾಡಿ ರೆಡಿ ಅಂತ ಅವ್ರು ಹೇಳ್ತಾರೆ. ನೀನು ಆಕ್ಷನ್ ಅಂತ ಹೇಳಿದ್ಮೇಲೆ ಹೇಳ್ಬೇಕಾ, ರೆಡಿ ಅಂತ ಹೇಳಿದ್ಮೇಲೆ ರೆಡಿ ಆದ್ಮೇಲೆ ಆಮೇಲೆ ಆಕ್ಷನ್ ಆಯ್ತು. ಮತ್ತುವರೆ ಆಯ್ತು. ಈ ಬಸ್ ಆದ್ರೆ ಇವಾಗ ಹತ್ತಿದ್ರೆ 11:15. ನಾನೇ ಬಿಟ್ಟು ಬರ್ತೀನಿ ಆಯ್ತಾ? ಎಲ್ಲಿ ಸಿಗುತ್ತೆ ಬೈಕ್ ಎಷ್ಟು ಅವರ್ ಜರ್ನಿ ಹೇಳಿ? ಬಸ್ಸಲ್ಲಿ, ಬೈಕಲ್ಲಿ? ಕಾಲ್ ಗಂಟೆಯಿಂದ ಅರ್ಧ ಗಂಟೆ ಅಷ್ಟೇ. ಹೌದಾ? ಇಲ್ಲೇ ಇದೈತಲ್ಲ ಮೇನ್ ರೋಡ್, ಪೂರಾ ಸಿಗ್ನಲ್. ಹಂಗಾರೆ 11 ಗಂಟೆಗೆ ಬಿಡೋಣ ಇಲ್ಲಿ. ನಾಯನಹಳ್ಳಿಗೆ ಮತ್ತು ಊಟ ತರಿಸ್ತೀನಿ ಬಿಡೋಣ. ಇಲ್ಲಿ ವೆಜ್ ಬಿರಿಯಾನಿ ಅದೆಲ್ಲ ಇಲ್ಲ, ಬಡವ್ರ ಮನೆ. ಹಳ್ಳಿ ಜೀವನ. ಮೊನ್ನೆ ಪಬ್ಗೆಲ್ಲ ಬಂದಿದ್ನಲ್ಲ, ನನ್ನ ಕ್ಯಾರೆಕ್ಟರ್ ಇತ್ತಲ್ಲ ಅಲ್ಲಿ, ಸಕ್ಕತ್ತು. ಅವ್ನು ಬರೋವರೆಗೂ ಇರ್ತಿತ್ತು ಪಾರ್ಸಲ್ ಎಲ್ರಿಗೂ ಊಟ ಮುಗ್ದಿ. ತಿರ್ಗಾ ಜೆಸಿ ಡೈರೆಕ್ಟ್ರು ಅವರು ಡಾಬಾ ಕರ್ಕೊಂಡು ಹೋಗಿ ಚೆನ್ನಾಗಿ ಚಾರ್ಜ್ ಒಂದು ಹಾಕಿ ಕಟ್ಟಿಲ್ಲ. ನಾನು ಬಿಟ್ಟು ಬರ್ತೀನಿ, ನಾವು ಹೋಗಿ ಆಮೇಲೆ ಇವ್ರನ್ನ ಎಷ್ಟೊತ್ತಾಗೋದು ಈಗ? ನಾನು ಹೋಗಿ ಬರೋಕೆ ಅರ್ಧ ಗಂಟೆ ಆಗುತ್ತೆ. ನಾಳೆ ನಾನು 4 ಗಂಟೆಗೆ ಇಲ್ಲಿರ್ತೀನಿ. 4 ಗಂಟೆಗೆ ಕೇಳಿರಿ, 4 ಗಂಟೆಗೆ ಇಲ್ಲಿರ್ತೀನಿ. 4 ಗಂಟೆಯಿಂದ 5 ಗಂಟೆವರೆಗೂ ಡಿಸ್ಕಷನ್ ಆಗ್ಬೋದು ನಿಮ್ಮದು. ಔಟ್ಸೈಡ್ ನಂದು ಎಂಟ್ರಿ ಓಡ್ ಬರೋದಿದೆ ಎಲ್ಲ ಇದೆಯಲ್ಲ, ಅದು 1 ಅವರ್ ಡಿಸ್ಕಸ್ ಮಾಡ್ಕೊಳ್ಳಿ. ಅಲ್ಲಿಗೆ 5 ಗಂಟೆ ಆಗೋಯ್ತಾ? 5ರಿಂದ 6 ಗಂಟೆಗೆ ಶೂಟಿಂಗ್ ನಾಳೆ ಭಾಳ ಇದೆ. ಯಾರ್ದು? ಇದರಲ್ಲಿ ಕಂಟಿನ್ಯೂಟಿ ಭಾಳ ಇದೆ. ಬೇರೆ ನಮ್ಮ ಹುಡುಗರು ಅವೆಲ್ಲ ಭಾಳ ಇದೆ. ಮುಗಿಯಲ್ವಾ 4 ಗಂಟೆಗೆ? ಹಂಗಲ್ಲ, ನಾನು ಹೇಳ್ತೀನಿ ಅದಕ್ಕೆ. ನಿಮ್ಮದು ಸ್ವಲ್ಪ ಯಾವಾಗಾದ್ರೂ ಮಾಡ್ಕೊಳ್ಳಿ, ಹಂಗಾರೆ ಪೆಂಡಿಂಗ್ ಅಲ್ಲಿ ಇಟ್ಕೊಂಡು. ಆಯ್ತು ಬನ್ನಿ ನೋಡೋಣ ನಾಳೆ ಏನಾಗುತ್ತೆ. ಇವ್ರು ನಾಳೆ ಎಲ್ಲ ತಲೆದ್ರೆ ಇಲ್ಲಾಂದ್ರೆ ನಾಳೆ ಮಾಡ್ಕೊಳ್ಳಿ ಅಣ್ಣ, ಕೆಲಸ ಮಾಡಿ. ನೀವು ಇನ್ನೊಂದು ಇಲ್ಲ ಸೀನ್ ಬೇಡ ಬೇಡ, ಇಲ್ಲ ನಾಳೆ ಮುಗಿಸ್ಕೊಳ್ಳಿ. ನಾನು ಬೇಗ ಬರಲಿಲ್ಲ ಅಂದ್ರೆ ನೈಟ್ ರಾತ್ರಿ ವೇಳೆ ಹೋಯ್ತು. ಬೇರೆ ಬೇರೆ ಅಕ್ಕ ನೋಡಿಕೊಳ್ಳೋದು. ತೆಗಿಲಿಲ್ಲವಾ, ಆಮೇಲೆ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ನೀರು ತುಂಬಿಕೊಂಡಿದ್ದು ಇಡ್ಲಿಗೆ ಒಂದು ಸ್ವಲ್ಪ ಕಟ್ಟಾಗುತ್ತೆ. ಇಲ್ಲವಾ ತಂದೆ ತಾಯಿಗಳಿಲ್ವಾ ಅಂತ ಬರ್ತಲ್ಲ, ಅವಾಗ ಕಟ್ ಮಾಡು ಸೀರಿಯಲ್. ಅವಾಗ ಒಂದು ಸ್ವಲ್ಪ ನೀರು ಬೇಕು ಕಣ್ಣಲ್ಲಿ. ಈಗ ಹಾಕ್ತಿರಲ್ಲ ಡ್ರಾಪ್ ನೀರು, ಒಂದೊಂದೇ ಡ್ರಾಪ್ ಹಾಕ್ಬಿಟ್ಟು ನೀರು ಮುಖೇನ ಕಾಣಿಸುತ್ತೆ ಅಷ್ಟೇ.
ಆಮೇಲೆ ನನ್ನ ತಂದೆ ತಾಯಿಗಳು ನಾನು ಹುಟ್ಟಿದ ಮೇಲೆ ನನ್ನ ಅಕ್ಕ ತೀರಿಕೊಂಡಳು. ನಾನು ಹುಟ್ಟಿದ ಆಸ್ಪತ್ರೆಯಲ್ಲಿ ಬೆಳೆದಿದ್ದು ನಾನು ಸಿರಪುಗಳನ್ನು ಕುಡಿದು ಬೆಳೆದ ವ್ಯಕ್ತಿ ಮುಂದಿನ ದಿನಗಳಲ್ಲಿ ನಾನು ಗರ್ಭಿಣಿಗೆ ಒಟ್ಟಾರದಲ್ಲಿ ನ್ಯೂಸ್ ಪೇಪರ್ ಮಾಡ್ತಾ ಬೆಳೆದನು. ಇವಾಗ ಈ ಡೈಲಾಗ್ ಹೇಳ್ತೀನಲ್ಲ ಅವಾಗ ಫೋಕಸ್ ಮೇಲೆ ಹೋಗ್ಬೇಕು. ಡೈಲಾಗ್ ಹೇಳ್ತೀನಲ್ಲ ಅವಾಗ ಫೋಕಸ್ ಮೇಲೆ ಹೋಗ್ಬೇಕು. ಇಲ್ಲಿಗೆ ಕಟ್ಟಾಗುತ್ತೆ ಸೀನು. ಮಲಗಿದ್ದಾಯ್ತು, ಇವು ಮಲಗಿದ್ದು ಆಯ್ತು. ಮಲಗಿದ್ದಾಗ ಈ ಡೈಲಾಗ್ ಬರ್ತೀನಿ. ಇದು ಪೂರ ಐತಲ್ಲ ಮಲ್ಕೊಂಡಿರ್ತೀರಾ ಆಮೇಲೆ ಮಲಗಿದ್ದಾಗ ಇದೆಲ್ಲ ಡೈಲಾಗ್ ಬರ್ತಕ್ಕ. ಪೂರ ಇಲ್ಲಿಂದ ಕಂಟಿನ್ಯೂ ಆಗುತ್ತಲ್ಲ. ಈಗ ಎಂಡಿಂಗ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಅಮ್ಮ ಏನು ನಾನು ಯಾವಾಗ ರೆಡಿ ಅಂತ ನಾವು ಒಂದ್ಸಲ ಹೂನ್ರಿ ಆಮೇಲೆ ಆ್ಯಕ್ಷನ್ ಹೇಳ್ತಾನೆ. ಎರಡು ನಿಮಿಷ ಇದೆಯಲ್ಲ ಆಗ್ಬೋದು. ಮೇಲೆ ಕೈ ಹೊಡೆದ್ಬಿಡು. ಅದೇ ಕಂಟಿನ್ಯೂಟಿ ಅಲ್ಲ. ರೆಡಿ ಕಟ್ಟಾಗೈತೆ. ನೀನು ಸ್ವಲ್ಪ ಕಂಟಿನ್ಯೂಟಿ ತಗೊಂಡು ಹೇಳ್ಬೇಕಲ್ವಾ? ವೇಟ್ ಮಾಡಿ, ಅಪ್ ಮಾಡಿ ತಲೆ ಕಟ್ಟಾಗೈತೆ. ಅಪ್ ಮಾಡಿ ಆಮೇಲೆ ಫ್ರೇಮ್ ಇಟ್ಕೊಳ್ಳಿಲ್ವಾ ನೀವು? ಅವನ್ನ ಚಂದನ್ ಇದು ಕರೆಕ್ಟ್.
ಈಗ ಕುಂತ್ಕೊಂಡಿದ್ರೆ ಕಾರಣ ಕಂಟಿನ್ಯೂಟಿ ಎಲ್ಲ ಅದಕ್ಕೆ ಅಷ್ಟೇ. ಓಕೆ ಹಾಂ ರೆಡಿನಾ? ಓಕೆ. ಆಕ್ಷನ್. ರಾತ್ರಿ ವೇಳೆ ಮೈಗೆ ಹೋಗೋದು ಬೇಡ, ಮನೆಗೆ ಬೆಳಗ್ಗೆ ಹೋಗುವಂತೆ ಅಮ್ಮ. ಸರಿ ಮಗ, ನೀನೀಗ ಮಲ್ಕೋ. ಹೌದು, ನಿನ್ನ ಹೆಸರೇನು? ಕರ್ಣ ಅಂತ ಅಮ್ಮ. ಕಟ್ ಮಾಡಿ. ಓಕೆ, ಬಂದಿದ್ದಾನೆ ಈಗ. ಹಾಂ ಬಂದಿದ್ದಾನೆ. ಅಕ್ಕ ನಿಂದು ಇದ್ದಿದ್ದಲ್ಲ, ನಿನ್ನ ತಂದೆ ತಾಯಿಗಳಿಲ್ಲವ ಅಲ್ಲಿಂದ ತುಳು? ಗ್ಲಾಸ್ ಬಾಣ ಸ್ವಲ್ಪ ಇದನ್ನು ತೊಗೊಂಡು ಹೋಗ್ಬಿಡು. ಲೈಟಿಂಗ್ ಬಿಡಕ್ಕೆ ನೋಡಿ ಬಿಡ ಕರೆಕ್ಟಾಗಿ. ಕಂಫರ್ಟಬಲ್ ಇದೆಯಾ? ಇಲ್ಲ ಇಲ್ಲ, ನೀವು ನಿಮಗೆ ಕಂಫರ್ಟಬಲ್. ನನಗೆ ನನಗೆ ಓಕೆ. ಕಂಟಿನ್ಯೂ ಓಕೆನಾ? ಸಾಕು. ಹಾಂ, ಅಷ್ಟೇ ಇರಲಿ. ನಾನು ಮಾಡಿ ಇವಾಗ ಅಕ್ಕ ನೋಡ್ತಾ ಇರ್ತಾನೆ ಅವನು. ರೆಡಿನಾ? ರೆಡಿ. ಆಕ್ಷನ್. ಕಟ್ ಮಾಡಿ ಮತ್ತೆ ಮುಂದೆ ಹಿಂದೆ ಮಾಡ್ಕೊಂತ ನಾಳೆ ಸ್ಟೋರಿ ಓದೇ ಅಲ್ಲಪ್ಪ ಮಾರೆ. ನಾಳೆ ಸ್ಟೋರಿ ಓದಿ ಮಿಗತಾ ಸಿರಪ್ಗಳನ್ನು ಕುಡಿತಾರೆ. ಸಿರಪ್ಗಳಿಂದ ಹೋಗೋದಲ್ಲ, ಸಿರಪ್ಗಳು ಕುಡಿದು ರೈಲು ಕಂಬಿ ಮೇಲೆ ನಡೆದಾಡುತ್ತಾ ಬಸ್ ಸ್ಟ್ಯಾಂಡಿದೆ. ರೈಲು ಕಂಬಿ ಮೇಲೆ ಬಸ್ ಸ್ಟ್ಯಾಂಡ್ ರಿಯಲ್ ಸ್ಟೋರಿ ಇದು ಏನು? ರಿಯಲ್ ಸ್ಟೋರಿ ಏನು? ನ್ಯೂಸ್ ಪೇಪರ್ ಮಾಡ್ತಾ ಸುಮ್ಮನೆ ಮಾಡಿದ್ರೆ ಕಟ್ಟಿದ ಕಥೆ ಇದೆ. ಹಾಂ, ಒಟ್ಟು ಕತೆನಾ? ಕಟ್ಟಿದ ಕಥೆ. ಓ ಅದೇ. ರೆಡಿ? ರೆಡಿ? ಮತ್ತೆ ನಿಂದಿಂದ ಸ್ಟಾರ್ಟ್. ಆಕ್ಷನ್. ಏನು ನಂದೆಲ್ಲ ಗೊತ್ತಿಲ್ಲ. ನಿಮ್ಮ ತಂದೆ ತಾಯಿಗಳಿದ್ದಾವ ಅಲ್ಲಿ ಮತ್ತೆ ಎಲ್ಲಿಂದ ಕೊಂಡು ಬರ್ಕೊಡ್ತಾರೆ. ಈಗ ನಾನು ಕಟ್ಟೆ ಸರಿ. ಒಂದು ನಿಮಿಷ. ಆಕ್ಷನ್. ನ್ಯೂಸ್ ಪೇಪರ್ ಮತ್ತು ಚಹಾ ಮಾರುತ್ತಾ ಬೆಳೆದನು. ಚಹಾ ಮಾಡ್ತಾ ನ್ಯೂಸ್ ಪೇಪರ್ ಮತ್ತು ಆಮೇಲೆ ಚಹಾ ಮೋದಿ ಮಾರುತ್ತಾ ಆಗಿದೆ. ಬೆಳೆದನು. ಓಕೆ, ಇದು ಆಯ್ತು. ಇದೊಂದು ಆಕ್ಷನ್. ನಿಮ್ಮ ತಂದೆ ತಾಯಿ ಕಟ್ ಸಾಕು. ಇದು ಮುಂದಿನ
ಮತ್ತೆ ನಂದೈತೆ ಹೌದು ನಿಮ್ಮ ಆಶ್ರಮ, ಹೌದು ನೀವು ಆಶ್ರಮದಲ್ಲಿ ಏನು ಮಾಡ್ತೀರಾ? ಅಕ್ಕ ನಾನು ಆಶ್ರಮದಲ್ಲಿ ಅಡಿಗೆ ಕೆಲಸ ಮಾಡುತ್ತೇನೆ. ಹೌದು ಈಗ ಸ್ವಲ್ಪ ಜ್ವರ ಕಡಿಮೆ ಆಗಿದೆ ಅಲ್ವ ಮಗ? ಕಡಿಮೆ ಆಯ್ತಾ ಮಗ? ನೋಡಿ ನಾನು ಆಶ್ರಮದಲ್ಲಿ ಅಡಿಗೆ ಕೆಲಸ ಮಾಡುತ್ತೇನೆ. ನಾನು ಆಶ್ರಮದಲ್ಲಿ ಅಡಿಗೆ ಕೆಲಸ ಮಾಡುತ್ತೇನೆ. ಹೌದು ಈಗ ಸ್ವಲ್ಪ ಜ್ವರ ಕಡಿಮೆ ಆಗಿದೆ ಅಲ್ವ ಮಗ? ಈಗ ಸ್ವಲ್ಪ ಜ್ವರ ಕಡಿಮೆ ಆಗಿದೆ ಅಲ್ವ ಮಗ? ಪಾಠ ಆ ಡಬ್ಬಿಂಗ್ ಮಾಡೋದಲ್ವ ಲಿಪ್ಸ್ಟಿಕ್ ಡಬ್ಬಿಂಗ್ ಮಾಡೋದಿತ್ತು. ಎಲ್ಲ ಗೊತ್ತಾಯ್ತು. ಡಬ್ಬಿಂಗ್ ಮಾಡ್ಕೊಂಡು ಬರ್ತೀನಿ. ಪಾಠ ಓದಿರೋ ತರ ಮಾತಾಡಿದ್ರಲ್ಲ ಅದಕ್ಕೆ. ಮತ್ತೆ ಈಗ ಟೈಮ್ ಇಲ್ಲ. ನೀವು ಪಾಠನ ಕ್ಯಾಪ್ ಕಂಡಿದ್ದೀರಲ್ಲ. ಯಾಕಂದ್ರೆ ಹೌದು ಅಮ್ಮ ನೀವು ಆಶ್ರಮದಲ್ಲಿ ಏನು ಮಾಡುತ್ತೀರಾ ಅಂತ ಕೇಳ್ತೀನಾ? ನಾನು ಆಶ್ರಮದಲ್ಲಿ ಅಡಿಗೆ ಕೆಲಸ ಮಾಡುತ್ತೇನೆ. ಹೌದು ಈಗ ಸ್ವಲ್ಪ ಜ್ವರ ಕಡಿಮೆ ಆಗಿದೆ ಅಲ್ವಾ ಮಗ? ಲಿಪ್ ಸಿಂಕಿಂಗ್ ಕರೆಕ್ಟಾಗಿ ಬರ್ಬೇಕು ಅಷ್ಟೇ ನಮಗೆ. ಆಮೇಲೆ ಕಡೆ ಡಬ್ಬಿಂಗ್ ಏನೋ ಮಾಡ್ತಿರ್ಬೋದು. ಇವೆರಡಿಗೆ ಆಹಾ ಅಮ್ಮ ಸ್ವಲ್ಪ ಜ್ವರ ಸ್ವಲ್ಪ ಕಡಿಮೆ ಆಗಿದೆ. ನಾನು ಹೇಳ್ಬೇಕಲ್ವ, ಅದು ನಿಮಗೆ ಬರಲ್ಲ. ಅಮ್ಮ ಜ್ವರ ಸ್ವಲ್ಪ ಕಡಿಮೆ ಆಗಿದೆ. ನೆಕ್ಸ್ಟ್ ಡೇ ಫಸ್ಟ್ ಡೇಲಿ ಯಾರು ಈಗ ನಂದೇ ನೋಡು. ಒಂದು ನಿಮಿಷ. ಆಕ್ಷನ್ ಕಟ್ ಆಗಿದೆಯಲ್ಲ? ಹೌದು ಯಾವ್ದು ಚಂದು ಇದು ಒಳಗಡೆ ಇದೆ, ಇಲ್ಲಿಂದ ಜಾಸ್ತಿ ತಗೋತಾರೆ. ಇಲ್ಲಿಂದ ಜಾಸ್ತಿ ತಗೋತಾರೆ. ನಿನ್ಗೆ ಓಕೆನಾ ಜಾಸ್ತಿ ಅಮೌಂಟ್ ಅಂದರೆ? 100 ಚೆಕ್ ಮಾಡೋದು ಎಷ್ಟಾಯ್ತು ಈಗ? ಸಿಗ್ಬೇಕಲ್ಲ, ರೈಡರ್ ಸಿಗ್ಬೇಕಲ್ಲ. ನಿಮ್ದು ಇನ್ನೊಂದು ಗಾಡಿ ಇದೆಯಾ? ಒಂದೇ ನನ್ನ ಚೆಕ್ ಮಾಡಿದೆ ಹೋಗಿ. ಅವ್ರು ಕರ್ಕೊಂಡು ಹೋಗಿ ಬರೋದಕ್ಕೆ ಲೇಟ್ ಆಗುತ್ತೋ ನಿನಗೆ? ಅದಕ್ಕೆ ಹೇಳ್ತಿರೋದು. ಅವ್ರು ಕರ್ಕೊಂಡು ಅಲ್ಲಿಗೆ ಹೋಗಿ ಬನಶಂಕರಿ ಮಟ್ಟ ಹೋಗ್ಬೇಕಲ್ಲ. ಯಾರು ಇರ್ತೀರಾ? ಇರ್ಲಿ ಬಿಡಿ. ಇವನು ಬರ್ತಾನ, ಇಲ್ಲಿ ನಾನು ಇರ್ತೀನಿ, ಇಬ್ರು ಇರ್ತೀವಿ ಇಲ್ಲಿ. ಇಬ್ರಲ್ಲಿ ಇರ್ತೀರಾ? ಇಬ್ರು ಇರ್ತೀವಿ ಇಲ್ಲಿ. 3 ಜನ. ಅವನಿಗೆ ನಮಗೆ ಓಕೆ ಆಗ್ಬೇಕಲ್ಲ, ನಮ್ಮ ಇದ್ರಲ್ಲಿ ನೋಡ್ಕೊಂತೀವಿ, ಕಂಫರ್ಟಬಲ್ ಆಗಿರ್ಬೇಕಲ್ಲ ಮೂವರಿಗೆ. ಇಲ್ಲಿಂದ ಅಲ್ಲಿವರೆಗೂ 4 ಜನ. ಅದನ್ನೇ ಹೇಳ್ತಾ ಇರೋದಕ್ಕ ನಾನು. ಅವ್ರಿಗೆ ಕಂಫರ್ಟಬಲ್ ಇರ್ತಾರ ಅಂತ ಕೇಳ್ತಾ ಇರೋದು. ಅವ್ನು ಇರ್ತಾನೆ. ಹೌದು ಇರ್ತೀರಾ ಅಂದ್ರೆ ಓಕೆ, ಇಲ್ಲಾಂದ್ರೆ ನಾನು ನೋಡಿ. ಇಲ್ಲ, ಮನೇಲಿ ಅಜ್ಜಿ ಒಬ್ಬರೇ ಇದ್ದಾರೆ. ಹೌದಾ? ಹೋಗ್ಬೇಕಾ? ಫೋನ್ ಮಾಡ್ತಾವ್ರೆ. ಟೈಮ್ ನೋಡ್ಕೊಂಡಿಲ್ಲ, ನೀನು ಕೂತ್ಕೊಂಡಿದ್ಯಾ? ಅಲ್ಲ ಈಗ ಹೋಗು, ನಾನು ಬಿಟ್ಟು ಬರ್ತೀನಿ ಹೋಗು. ಇನ್ನು ಸ್ವಲ್ಪ ಇದೆ, ನಾನು ಬಿಟ್ಟು ಬರ್ತೀನಿ ಹೋಗು ಅಕ್ಕನ್ನ. ಬಸ್ ಸ್ಟಾಪ್ ಬಿಟ್ಟು ಬರ್ತೀರಾ ಅಣ್ಣ? ಇಲ್ಲಿಗೆ ಅಲ್ಲಿಗೆ ಬಸ್ ಸ್ಟಾಪ್ ಇಲ್ಲೇ ಇರೋದಕ್ಕ. ಈಗ ಬಂದಲ್ಲ, ನಡ್ಕೊಂಡ್ ಬಂದಲ್ಲ, ಅದೇ ಬಸ್ ಸ್ಟಾಪ್ ಅರಳಿ ಬರಂತ ಕೇಳ್ತೀನಿ. ಅದು ಸ್ವಲ್ಪ ಇದು ಮಾಡಿ ಚೆಕ್ ಮಾಡಿ. ಇದು ಲ್ಯಾಪ್ಟಾಪ್ ಬುಕ್ ಮಾಡ್ಬೇಕಾ? ಎಲ್ಲಿಗೆ ಅಂತ ಹೇಳಿ ಒಂದು ಡೈರಿ ಸ್ಟಾಪ್. ಡೈರಿ ಬಸ್ ಸ್ಟಾಪ್. ಗಾಡಿದು ಎಷ್ಟಾಗುತ್ತೆ? ಸರಸ್ವತಿ ನಗರ ನಂದಿನಿ ರೋಡ್ ಬರ್ತಾರೆ. ಮದುವೆಗೆ ಹೋಗೋರೆ. ಈಗ ಇದಕ್ಕೆ ಪಿಕಪ್ ಪಾಯಿಂಟ್ಗೆ ಹೋಗ್ಬೇಕು. ಫೋನ್ ಮಾಡಿದ್ರಲ್ಲ ಅಜ್ಜಿ ಅವರೇ. ಈ ಪಿಕಪ್ ಪಾಯಿಂಟ್ ಹೋಗ್ಬೇಕಾ? ನಂದಿನಿ ರೋಡ್ ಅಂತ ಬರ್ತಾರೆ ಪಿಕಪ್ ಪಾಯಿಂಟ್. ಅಲ್ಲ, ನಾವು ಇದಕ್ಕೆ ಹೋಗ್ಬೇಕಲ್ಲ. ಇದು ಯಾವ್ದು ಇದು? ರ್ಯಾಪಿಡೋನಾ? ನಿನ್ನ ಅಡ್ರೆಸ್ ಹೇಳಿ ಕರೆಕ್ಟಾಗಿ ಅವ್ರಿಗೆ. ಅದೇ ಡೈರಿ ಬಸ್ ಸ್ಟಾಪ್. ನಾನು ಹೋಗೋದು ಡೈರಿ ಸ್ಟಾಪ್. ಸ್ಟೇಜು ಸೆಕೆಂಡ್ ಸ್ಟೇಜ್. ಅದು ಅವ್ರಿಗೆ ಹೇಳ್ಬೇಕಲ್ಲ, ಬಾಯಲ್ಲೇ ಕೊಂಡ್ಕೊಂಡಿದ್ರೆ. ಏನಂತ ಡೈರಿ ಸ್ಟಾಪ್ ಏನು ಹಾಕಿದ್ರು? ಲೊಕೇಶನ್ ಕರೆಕ್ಟ್ ಲೊಕೇಶನ್ ಎಲ್ಲಿ ಹಾಕ್ತೀವಿ ಹೋಗುತ್ತದೆ. ಡೈರಿ ಬಸ್ ಸ್ಟಾಪ್ ಬರುತ್ತೆ ಇಲ್ವಾ? ಡೈರಿ ಸ್ಟಾಪ್ ಸೆಕೆಂಡ್ ಸ್ಟೇಜ್ ಅಂತ ಹೇಳಿ ನನ್ಗೆ ಗೊತ್ತಿಲ್ಲ. ನೀವು ರ್ಯಾಪಿಡ್ ಅಂದ್ರಿ ತಾನೇ? ಅಕ್ಕ ಲೊಕೇಶನ್ ನಾನು ಹಾಕ್ತೀನಿ ಖಾಲಿ ಎಲ್ಲಿಗೆ ಅಂತ ಬಾಯಲ್ಲಿ ಹೇಳ್ತಾವೆ. ಡೈರಿ ಸ್ಟಾಪ್ ಸೆಕೆಂಡ್ ಸ್ಟೇಜ್ ನೋಡಿ ನೋಡ. ಅದೇ ಮಾಡಿ. ನಾಳೆ ಇವ್ರ ಶೂಟಿಂಗ್ ಇದ್ರೆ ಬರೋದು ಬೇಡ. ನಾಳೆ ಇವ್ರದ್ದು ಇದ್ರೆ ನೀನು ಬರೋದು ಬೇಡ ಇಲ್ಲಿಗೆ.
ಬೆಳಗ್ಗೆ ನೋಡೋಣ. ಲೇಟ್ ಆಗುತ್ತಲ್ಲ ಅದಕ್ಕೆ. ಇದು ಓಕೆನಾ? ಡೈಲಿ ಸಿಗಸ್ಟ್ ಇದು ಓಕೆನಾ? ಹಾಂ ಡೈರಿ ಬಸ್ ಸ್ಟಾಪ್ ಬೆಳಗ್ಗೆ ಸೆಲೆಕ್ಟ್ ಡ್ರಾಪ್ ಕರೆಕ್ಟ್ ಇದೆ ನಾನು ನೋಡಿದ್ವಿ. ನನಗೆ ಗೊತ್ತಾಗಲ್ಲ, ನೀವೇ ನೋಡಬೇಕು. ಏನಕ್ಕ ಬೆಳಗ್ಗೆ ನೋಡ್ತೀನಿ, ನಾಳೆ ಎಲ್ಲೂ ಹೋಗಲ್ಲ. ಇವ್ರದ್ದು ಇದೆ ಅಂದರೆ ಮುಗಿಸ್ಕೊಟ್ಬಿಡ್ತೀನಿ ನಾಳೆ ಒಂದು. ಇಲ್ಲ ಅಂದರೆ ನಮ್ಮದು ಮಾಡೋಣ. ನಮ್ಮದು ಬನಶಂಕರಿ ಮಾಡಿದ್ರೆ ಅಲ್ಲೇ ಮಾಡ್ಕೊತೀವಿ. ಅದ್ಯಾವುದು ಇಲ್ಲ ಅಂದರೆ ಸುಮ್ಮನೆ ಬರ್ತೀವಿ. ಇಲ್ಲೇ ತೋರಿಸಲು ಡೈರಿ ಬಸ್ ಸ್ಟಾಪ್ ಪಕ್ಕದಲ್ಲೇ ಐತಿ. ಅದನ್ನ ಬಿಟ್ಟು ಬೇರೆ ಲೊಕೇಶನ್ ಬೇರೆ. ಯಾವುದು? ಡೈರಿ ಬಸ್ ಸ್ಟಾಪ್ ಬಿಟ್ಟು ಬೇರೆ ಇಲ್ಲಿ ಇನ್ನೊಂದು ಐತಾ ಡೈರಿ ಸ್ಟಾಪ್ ಅಂತ? ಇಲ್ಲೇ ಪಕ್ಕದಲ್ಲಿ. ಅದೇ ಸೆಕೆಂಡ್ ಸ್ಟೇಜ್ ಡೈರಿ ಬರೀ ಸೆಕೆಂಡ್ ಸ್ಟೇಜ್. ನೀನು ಎಲ್ಲಿಂದ ಬಂದು ಹೇಳು, ಅಲ್ಲಿಂದ ಕರೆಕ್ಟಾಗಿ ಹೇಳ್ತೀನಿ ನಾನು. ಅದೇ ಅಲ್ಲಿಂದಾನೇ ನಾವು ಬಂದಿದ್ದು. ನಿಮ್ಮ ಮನೆ ಲೊಕೇಶನ್ ಇದ್ರೆ ಕೊಡೋರ್ಗೆ. ಅದೇ ನಮ್ಮ ಮನೆ ಲೊಕೇಶನ್ ಅಲ್ಲೇ ಇರೋದು. ಗುಡ್ವಿಲ್ ಸ್ಕೂಲು. ಯಾವ ಸ್ಕೂಲ್ ಅಂದಿಲ್ಲ? ಗುಡ್ವಿಲ್. ಅಲ್ಲಿ ಪಿನಿ ಸೆಕೆಂಡ್ ಸ್ಟೇಜ್ ಅಲ್ಲ, ಡೈಲಿ ಸೆಕೆಂಡ್ ಸ್ಟೇಜ್. ಸೆಕೆಂಡ್ ಸ್ಟೇಜು ಡೈರಿ ಬಸ್ ಸ್ಟಾಪ್. ಪಿನಿ ಸೆಕೆಂಡ್ ಸ್ಟೇಜ್ ಇಂದ ಎಷ್ಟಾಗುತ್ತೆ ನಿಮ್ಗೆ ದೂರ ಬಸ್ ಸ್ಟಾಪ್ ಇಂದ? ಏನು ನಡ್ಕೊಂಡು ಹೋಗ್ಬೋದು. ಪಿನಿ ಸೆಕೆಂಡ್ ಸ್ಟೇಜ್ ಹಾಕ್ಬಿಡೋಲ್ಲ ಅಂದ್ರೆ PDS ಸೆಕೆಂಡ್ ಸ್ಟೇಜ್. ಈ ಟೈಮಲ್ಲಿ ನಡ್ಕೊಂಡು ಹೋಗ್ತೀರಾ ಮನೆಗೆ? ಒಂದು ನಿಮಿಷ ಎಷ್ಟು ಮೀಟರ್ ಆಗೋದು? ನಾವು ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ. ಎಲ್ಲಿಂದ? ಆ ರ್ಯಾಪಿಡೋದು ರಿಕ್ವೆಸ್ಟ್ ಮಾಡ್ಬಿಡ್ಸ್ಕೊಂತಾನೆ ಅವ್ನ ಏರಿಯಾ. ನಿಮ್ಮ ಮನೆಗೆ ಪಿನಿ ಸೆಕೆಂಡ್ ಸ್ಟೇಜ್ ನಿಮ್ಮ ಮನೆಗೆ ಏನಿಲ್ಲ, ಇಲ್ಲ ಒಂದು ಸ್ವಲ್ಪ ಮುಂದಕ್ಕೆ ಒಂದು ನಡ್ಕೊಂಡು ಹೋಗ್ಬೋದಾ? ಬಿಡ ಹಂಗಾದ್ರೆ ಪಿನಿ ಸೆಕೆಂಡ್ ಸ್ಟೇಜ್ ಅಂತ ಹಾಕೋಣ. ಬಸ್ ಸ್ಟಾಪ್ ಹಾಕೊಂಡು ನಮ್ಮ 3 ಗಂಟೆ 4 ಗಂಟೆಗೆ 2 ಗಂಟೆ. ಏನಕ್ಕೆ ಮನೆಗೆ ಬೇಗ ಹೋಗ್ಬೇಕು ಅಂದ್ಮೇಲೆ ಅವಾಗಿಂದ ತಲೆ ಕೆಡ್ಸ್ಕೊಂತ ಕೂತಿದ್ಯಾ? ಯಾವಾಗ? ಈಗ ನಾನು 10 o'clockವರೆಗೂ ಟೈಮ್ ನೋಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ನನಗೆ ಅವಶ್ಯಕತೆ ಇತ್ತು. ಆಮೇಲೆ ಇವ್ರು ಫಿಕ್ಸ್ ಆದ್ಮೇಲೆ ನಾನು ಸುಮ್ಮನೆ ಆಗ್ಬಿಟ್ಟೆ. ನಿಂದು ನೀನು ನೋಡಲ್ಲ. ಸೆಕೆಂಡ್ ಸ್ಟೇಜ್ ಏನು ಮಾಡ್ಬೇಕು ಅಂದ್ಕೊಂಡಿದ್ದೆ? ರ್ಯಾಪಿಡೋ ಮಾಡ್ಕೊಂಡು ಹೋಗೋಣ ಅಂತಲ್ಲ? ಹಾಂ, ಆ ರ್ಯಾಪಿಡೋ ಮಾಡೋಕ್ಕೆ ಬರ್ತಾರೆ ನನಗೆ ಅಲ್ಲಿ. PDS ಸೆಕೆಂಡ್ ಸ್ಟೇಜ್. ಅವ್ರಿಗೂ ಬುಕ್ ಮಾಡೋಕೆ ಬರಲಿಲ್ಲ ಅಂದರೆ ಏನು ಮಾಡ್ತಿದ್ದೆ? PDS ಸೆಕೆಂಡ್ ಸ್ಟೇಜ್ ಓಕೆ ನೋಡಿದ್ದು ಯಾವುದು ಇಲ್ಲೇ ಕೇಳ್ತಲ್ಲ. PDS ಸೆಕೆಂಡ್ ಸ್ಟೇಜ್ ಇಲ್ಲೇ ಇರೋದು. ಅದಕ್ಕೆ 30 ರೂಪಾಯಿ ಅಂತಿರೋದವನು. 40 ರೂಪಾಯಿ 30 ರೂಪಾಯಿ ಹಾಕೊಳ್ಳಲ್ಲ. ಈಗ 30 ರೂಪಾಯಿ ಕೊಟ್ಟು ಬಂದಿದ್ದ ನಾನೀಗ. ಅವಾಗ ಟೈಮ್ ಆಗಿರ್ಲಿಲ್ಲ. ಈಗ 10 ರೂಪಾಯಿ ಜಾಸ್ತಿ ಮಾಡಿದ್ರು. ಇಲ್ಲಿ ನೋಡು ಕರೆಕ್ಟ್ ಇದೆ, ಲೊಕೇಶನ್ ಕರೆಕ್ಟ್ ಇದೆ. ಲೊಕೇಶನ್ ರಾಜಗೋಪಾಲ್ ನಗರ. ಹೌದಾ? ಹೌದು ಹೌದು ಓಕೆನಾ? ಬುಕ್ ಮಾಡ್ಲಾ? ಹೌದು. ಬೈಕ್ ಮಾಡಿ